ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸ್ವಾಗತ. ಕಳೆದ ತರಗತಿಯಲ್ಲಿ ಕನ್ನಡ ಬೋಧನಾಶಾಸ್ತ್ರದ 60 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ. ಈ ಒಂದು ತರಗತಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ರಾಜ್ಯಶಾಸ್ತ್ರ ವಿಷಯವಾಗಿ 9ನೇ ತರಗತಿ ಭಾಗ 2ರಲ್ಲಿರುವ 22ನೆಯ ಅಧ್ಯಾಯ ದೇಶದ ರಕ್ಷಣೆ, ಈ ಒಂದು ಅಧ್ಯಾಯದಲ್ಲಿರುವ ಮುಖ್ಯ ಅಂಶಗಳನ್ನು ಆಯ್ದುಕೊಂಡಿದ್ದೀನಿ ಸ್ನೇಹಿತರೆ. ಅದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ಇವತ್ತು ನಾವು ಚರ್ಚೆ ಮಾಡೋಣ. ಭಾರತ ಸುಮಾರು 15,200 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ ಮತ್ತು 7,516.50 ಕಿಲೋಮೀಟರ್ ಜಲಗಡಿಯನ್ನು ಹೊಂದಿದೆ. ಭಾರತದ ನೆರೆಯ ದೇಶಗಳು ಪಾಕಿಸ್ತಾನ್, ಚೈನಾ, ಭೂತಾನ್, ನೇಪಾಲ್, ಬಾಂಗ್ಲಾದೇಶ್, ಮಯನ್ಮಾರ್ ಮತ್ತು ಶ್ರೀಲಂಕಾ. ಇನ್ನು ಭಾರತದ ಸಮುದ್ರ ಸಂಪರ್ಕದ ನೆರೆಯ ರಾಷ್ಟ್ರಗಳು ಯಾವುವಂದರೆ ಇಂಡೋನೇಷಿಯಾ, ಮಲೇಷಿಯಾ, ಕಾಂಬೋಡಿಯಾ, ಥೈಲ್ಯಾಂಡ್, ವಿಯೆಟ್ನಾಂ ಮತ್ತು ಮಾಲ್ಡೀವ್ಸ್. ಭೂಸೇನೆಯ ಮುಖ್ಯಸ್ಥರನ್ನ ದಂಡನಾಯಕ ಜನರಲ್ ಎಂದು ಕರೆಯುತ್ತಾರೆ. ಅದೇ ರೀತಿ ನೌಕಾಪಡೆಯ ಮುಖ್ಯಸ್ಥರನ್ನ ಅಡ್ಮಿರಲ್ ಎಂದು ಕರೆಯುವರು. ವಾಯುಪಡೆಯ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಕರಿತೀವಿ. 2001ರಲ್ಲಿ ಈ 3 ಘಟಕಗಳ ಸಮನ್ವಯಕ್ಕಾಗಿ ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಎಂಬ ಅಧಿಕಾರಿಯನ್ನು ನೇಮಿಸಲಾಗಿದೆ. ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಎಂಬ ಅಧಿಕಾರಿಯನ್ನು ನೇಮಿಸಲಾಗಿದೆ. ರಕ್ಷಣಾ ಸಚಿವಾಲಯ, ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಈ ಸಚಿವಾಲಯ 4 ಇಲಾಖೆಗಳನ್ನು ಒಳಗೊಂಡಿದೆ. ಮೊದಲನೆಯದು ರಕ್ಷಣಾ ವಿಭಾಗ, ಎರಡನೆಯದು ರಕ್ಷಣಾ ಉತ್ಪಾದನಾ ವಿಭಾಗ, ಮೂರನೆಯದು ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ವಿಭಾಗ, ನಾಲ್ಕನೆಯದು ನಿವೃತ್ತಿ ಸೇನಾ ಕಲ್ಯಾಣ ವಿಭಾಗ. ಭಾರತೀಯ ಭೂಸೇನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನ ನೋಡ್ತಾ ಇದ್ದೀವಿ ನಾವೀಗ. ಪ್ರಧಾನ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. ಮುಖ್ಯಸ್ಥರನ್ನ ಮಹಾದಂಡನಾಯಕರು ಎಂದು ಕರೆಯಲಾಗುತ್ತದೆ. ಆಡಳಿತದ ದೃಷ್ಟಿಯಿಂದ ಭಾರತೀಯ ಭೂಸೇನೆಯನ್ನು 7 ಕಮಾಂಡ್ಗಳಾಗಿ ರೂಪಿಸಲಾಗಿದೆ. ಈ ಪ್ರಶ್ನೆ 2023 TETಗೆ ಆಗಿತ್ತು ಸ್ನೇಹಿತರೆ. ಪಶ್ಚಿಮ ಕಮಾಂಡ್ ಚಾಂದಿ ಮಂದಿರ್, ಚಂಡೀಗಢ. ಪೂರ್ವ ಕಮಾಂಡ್ ಕೋಲ್ಕತ್ತಾ, ಪಶ್ಚಿಮ ಬಂಗಾಳ. ಉತ್ತರ ಕಮಾಂಡ್ ಉಧಾಂಪುರ್, ಕಾಶ್ಮೀರ್. ದಕ್ಷಿಣ ಕಮಾಂಡ್ ಪುಣೆ, ಮಹಾರಾಷ್ಟ್ರ. ಕೇಂದ್ರ ಕಮಾಂಡ್ ಲಕ್ನೋ, ಉತ್ತರ ಪ್ರದೇಶ. ತರಬೇತಿ ಕಮಾಂಡ್ ಮಾವ್, ಮಧ್ಯಪ್ರದೇಶ್. ವಾಯುವ್ಯ ಕಮಾಂಡ್ ಜೈಪುರ್, ರಾಜಸ್ಥಾನ್. ಇವು 7 ಕಮಾಂಡ್ಗಳು. ಪುಣೆ ನಗರದ ಹತ್ತಿರ ಇರುವ ಖಡಕ್ವಾಸ್ಲಾದಲ್ಲಿ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಇದೆ. ಪುಣೆ ನಗರದ ಹತ್ತಿರ ಇರುವ ಖಡಕ್ವಾಸ್ಲಾದಲ್ಲಿ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಇದೆ. ಅದೇ ರೀತಿ ಉದಕ ಮಂಡಲದ ಬಳಿಯಲ್ಲಿರುವ ವೆಲ್ಲಿಂಗ್ಟನ್ ರಕ್ಷಣಾ ಸೇನಾ ಸಿಬ್ಬಂದಿ ಕಾಲೇಜು ಇದೆ. ನವದೆಹಲಿಯಲ್ಲಿ ರಾಷ್ಟ್ರೀಯ ರಕ್ಷಣಾ ಕಾಲೇಜು ಇದೆ. ಡೆಹ್ರಾಡೂನ್ನಲ್ಲಿರುವ ಭಾರತೀಯ ಮಿಲಿಟರಿ ಅಕಾಡೆಮಿ, ಡೆಹ್ರಾಡೂನ್ನಲ್ಲಿ ಭಾರತೀಯ ಮಿಲಿಟರಿ ಅಕಾಡೆಮಿ. ಚೆನ್ನೈನಲ್ಲಿ ಅಧಿಕಾರಿಗಳ ತರಬೇತಿ ಶಾಲೆ ಇದೆ. ಇನ್ನು ಭಾರತೀಯ ನೌಕಾದಳದ ಬಗ್ಗೆ ಸಂಕ್ಷಿಪ್ತವಾಗಿ ಮುಖ್ಯ ಅಂಶಗಳನ್ನ ನೋಡೋಣ. ಇದು ಕೂಡ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. ಇದರ ಪ್ರಧಾನ ಅಧಿಪತಿ ಯಾರು ಅಂದರೆ ರಾಷ್ಟ್ರಪತಿಗಳು. ನಮ್ಮ ನೌಕಾದಳವನ್ನು 3 ಪ್ರಾಂತೀಯ ಕಮಾಂಡ್ಗಳಾಗಿ ವಿಭಜಿಸಿದೆ. ಅವು ಪಶ್ಚಿಮ ನೌಕಾ ಕಮಾಂಡ್ ಕೇಂದ್ರ ಕಚೇರಿ ಮುಂಬೈ. ಪೂರ್ವ ನೌಕಾ ಕಮಾಂಡ್ ಕೇಂದ್ರ ಕಚೇರಿ ವಿಶಾಖಪಟ್ಟಣ. ದಕ್ಷಿಣ ನೌಕಾ ಕಮಾಂಡ್ ಕೇಂದ್ರ ಕಚೇರಿ ಕೊಚ್ಚಿನ್. ಭಾರತೀಯ ನೌಕಾದಳಕ್ಕೆ 2 ಫ್ಲೀಟ್ಗಳಿವೆ. ಒಂದು ಪಶ್ಚಿಮ ಫ್ಲೀಟ್, ಇನ್ನೊಂದು ಪೂರ್ವ ಫ್ಲೀಟ್. ವಿಶಾಖಪಟ್ಟಣದಲ್ಲಿ ಹಿಂದೂಸ್ತಾನ್ ಹಡಗು ಕಾರ್ಖಾನೆ ಇದೆ. ಅಲ್ಲದೆ ಕೋಲ್ಕತ್ತಾ ಹಾಗೂ ಗೋವಾದಲ್ಲಿ ಕೂಡ ಹಡಗು ನಿರ್ಮಾಣ ಕಾರ್ಯ ನಡೆಯುತ್ತದೆ. ಭಾರತೀಯ ನೌಕಾದಳದ ನೌಕಾಧಿಕಾರಿಗಳಿಗೆಂದೇ 2 ತರಬೇತಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಮೊದಲನೆಯದು ಕೇರಳದ INS ವನೃತಿ. ಎರಡನೇದು ಮಹಾರಾಷ್ಟ್ರದ ಲೋನಾವಾಲಾದಲ್ಲಿರುವ INS ಶಿವಾಜಿ. ವಾಯುದಳದ ಮುಖ್ಯಾಂಶಗಳನ್ನು ನೋಡೋಣ ಸ್ನೇಹಿತರೆ. ಈಗ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. ಇದು 5 ಪರಿಣಾಮಕಾರಿ ಕಮಾಂಡ್ಗಳನ್ನು ಮತ್ತು 2 ಔಪಚಾರಿಕ ಕಮಾಂಡ್ಗಳನ್ನು ಹೊಂದಿದೆ. ಮೊದಲಿಗೆ 5 ಪರಿಣಾಮಕಾರಿ ಕಮಾಂಡ್ಗಳನ್ನು ನಾವು ನೋಡೋಣ. ಪಶ್ಚಿಮ ಕಮಾಂಡ್ ದೆಹಲಿ, ಪೂರ್ವ ಕಮಾಂಡ್ ಶಿಲಾಂಗ್, ಮೇಘಾಲಯ. ಕೇಂದ್ರ ಕಮಾಂಡ್ ಅಲಹಾಬಾದ್, ಉತ್ತರ ಪ್ರದೇಶ್. ಈಶಾನ್ಯ ಕಮಾಂಡ್ ಗಾಂಧಿನಗರ್, ಗುಜರಾತ್. ದಕ್ಷಿಣ ಕಮಾಂಡ್ ತಿರುವನಂತಪುರ, ಕೇರಳ. ಇನ್ನು ಔಪಚಾರಿಕ ಕಮಾಂಡ್ಗಳು ಯಾವಂದರೆ ತರಬೇತಿ ಕಮಾಂಡ್ ಬೆಂಗಳೂರು, ಇದು ಕರ್ನಾಟಕದಲ್ಲಿದೆ. ನಿರ್ವಹಣಾ ಕಮಾಂಡ್ ನಾಗ್ಪುರ್, ಮಹಾರಾಷ್ಟ್ರ. ವಾಯುಪಡೆಗೆ ತರಬೇತಿ ನೀಡುವ 2 ಪ್ರಮುಖ ಕೇಂದ್ರಗಳೆಂದರೆ ಬೆಂಗಳೂರು ಮತ್ತು ಹೈದರಾಬಾದ್. ವಾಯುಪಡೆಗೆ ಆಯ್ಕೆಯಾಗಿ ಉಡ್ಡಯನದ ತರಬೇತಿಯನ್ನು ಪಡೆಯಲು ವಿಶೇಷವಾಗಿ ತರಬೇತಿ ಅಕಾಡೆಮಿಯನ್ನು ಧುಂಡಿಘಾಟ್ನಲ್ಲಿ ತೆರೆಯಲಾಗಿದೆ.
ಆಡಳಿತ ಮತ್ತು ತಂತ್ರಜ್ಞಾನ ತರಬೇತಿ ಕೇಂದ್ರಗಳು ಬೆಂಗಳೂರು ಮತ್ತು ಕೊಯಮತ್ತೂರಿನಲ್ಲಿವೆ. ಪ್ರಮುಖ ಮಾದರಿ ವಿಮಾನಗಳೆಂದರೆ ಕೆನ್ಬೆರಾ, ಹಂಟರ್, ಅಜಿತ್, ವಿಗ್-21, ವಿಗ್-23, ವಿಗ್-25, ವಿಗ್-27, ವಿಗ್-29, ಮಿರೇಜ್ 200. ಎರಡನೆಯ ಸಾಲಿನ ರಕ್ಷಣಾ ವ್ಯವಸ್ಥೆಗಳು ಪ್ರಾದೇಶಿಕ ಸೇನೆ NCC, ಕರಾವಳಿ ಪಹರೆ, ಗಡಿ ಭದ್ರತಾ ದಳ, ನಾಗರಿಕ ರಕ್ಷಣೆ, ಗೃಹ ರಕ್ಷಕ ದಳ, ರೆಡ್ ಕ್ರಾಸ್. ಇವನ್ನ ಒಂದೊಂದಾಗಿ ನೋಡೋಣ ಈಗ. ಮೊದಲನೆಯದಾಗಿ ಪ್ರಾದೇಶಿಕ ಸೇನೆ. ಇದೊಂದು ಅರೆಕಾಲಿಕ ಸ್ವಯಂ ಸೇವಾ ದಳ. 1949ರಲ್ಲಿ ಸಂಸತ್ತಿನ ಕಾಯ್ದೆಯಂತೆ ಸ್ಥಾಪಿಸಲಾಯಿತು. 1949ರಲ್ಲಿ. ಇದರ ಕಾರ್ಯವೆಂದರೆ ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನು ಎದುರಿಸುವ ಸಂದರ್ಭದಲ್ಲಿ, ಪ್ರಕೃತಿ ವಿಕೋಪದಂತಹ ಸಂದರ್ಭದಲ್ಲಿ ಕೆಲಸ ನಿರ್ವಹಿಸುತ್ತದೆ. ಪ್ರತಿ ವರ್ಷ ನವೆಂಬರ್ ತಿಂಗಳ 3ನೇ ಶನಿವಾರ ಪ್ರಾದೇಶಿಕ ಸೇನಾ ದಿನವಾಗಿದೆ. NCC ಇದು ಸ್ಥಾಪನೆಯಾಗಿದ್ದು 1948ರಲ್ಲಿ. ಶಾಲಾ ಕಾಲೇಜು ಹಾಗೂ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಸ್ವಯಂ ಆಸಕ್ತಿಯಿಂದ ಸೇರಿಕೊಳ್ಳಲು ತೆರೆಯಲಾಗಿದೆ. ಭಾರತೀಯ ಕರಾವಳಿ ಪಡೆಗಳು. ಇದೊಂದು ಅರೆ ಮಿಲಿಟರಿ ಪಡೆಯಾಗಿದೆ. ಎರಡನೆಯ ಸಾಲಿನ ರಕ್ಷಣಾ ವ್ಯವಸ್ಥೆಯಲ್ಲಿ ಇದು ಬಹಳ ಮುಖ್ಯವಾದದ್ದು. 1978ರಲ್ಲಿ ರಚನೆಯಾಯಿತು. ಇದು ಕಡಲ ಸಂಬಂಧವಾದ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯ ಸಂಬಂಧಿಸಿದ ಕಾವಲು ಪಡೆಯಾಗಿದೆ. ಇದು ಸುಮಾರು 7516.50 ಕಿಲೋಮೀಟರ್ ಕರಾವಳಿ ಪ್ರದೇಶದ ರಕ್ಷಣೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಕಾವಲು ಪಡೆಯ ಹೆಸರುಗಳು ಪುಠಾರ್, ವಿಕ್ರಮ್, ವಿಜಯ್, ವೀರ್. ಇದರ ಪ್ರಧಾನ ಕಚೇರಿಯಲ್ಲಿದೆ ಅಂದರೆ ನವದೆಹಲಿಯಲ್ಲಿದೆ. ಗಡಿ ಭದ್ರತಾ ದಳ. ಇದು ಸ್ಥಾಪನೆಯಾಗಿದ್ದು 1965ರಲ್ಲಿ. ಈ ಸೈನಿಕರು ನಮ್ಮ ದೇಶದ ಸುಮಾರು 15200 ಕಿಲೋಮೀಟರ್ ಪ್ರದೇಶದ ಗಡಿಭಾಗವನ್ನು ಕಟ್ಟೆಚ್ಚರದಿಂದ ಕಾಪಾಡುತ್ತಾರೆ. ಇದರ ತರಬೇತಿ ಕೇಂದ್ರ ಬೆಂಗಳೂರಿನ ಯಲಹಂಕದಲ್ಲಿದೆ. ನಾಗರಿಕ ರಕ್ಷಣೆ. ಇದರ ಮುಖ್ಯ ಗುರಿ ಜೀವ ರಕ್ಷಣೆ ಅಥವಾ ನಾಗರಿಕರ ಜೀವ ಉಳಿಸುವುದು. ಇದು ಸ್ವಯಂ ಸೇರ್ಪಡೆಯ ಸಂಘಟನೆಯಾಗಿದೆ. ಗೃಹ ರಕ್ಷಕ ದಳ. ಇದು ಸ್ಥಾಪನೆಯಾಗಿದ್ದು 1946ರಂದು ಅಸ್ತಿತ್ವಕ್ಕೆ ಬಂತು. ಸ್ಥಳೀಯ ಪೊಲೀಸರಿಗೆ ಸಹಾಯಕಾರಿಯಾಗಿದೆ. ಇದು ನಾಗರಿಕ ಸಮಾಜದಲ್ಲಿನ ಕೋಮುಗಲಭೆಗಳನ್ನು ನಿಯಂತ್ರಿಸುವಲ್ಲಿ, ಶಾಂತಿ ವ್ಯವಸ್ಥೆ ಕಾಪಾಡಲು ಹಾಗೂ ಚುನಾವಣಾ ಸಂದರ್ಭದಲ್ಲಿ ಪೊಲೀಸರಿಗೆ ಸಹಾಯಕವಾಗಿದೆ. 1962ರಲ್ಲಿ ಚೀನಾ ಭಾರತದ ಮೇಲೆ ಆಕ್ರಮಣ ಮಾಡಿದಾಗ ಅಸ್ತಿತ್ವದಲ್ಲಿದ್ದ ಈ ಸ್ವಯಂ ಸೇವಕರ ಸಂಘಟನೆಯು ಸಮವಸ್ತ್ರ ಧರಿಸುವ ಮೂಲಕ ರಕ್ಷಣೆಗೆ ಸಹಕರಿಸಿತು. ರೆಡ್ ಕ್ರಾಸ್ ಸಂಸ್ಥೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಯಾಗಿದೆ. ಇದು 1920ರಲ್ಲಿ ಭಾರತದ ಸಂಸತ್ ಕಾಯ್ದೆ ಪಾಸು ಮಾಡುವುದರ ಮೂಲಕ ಅಸ್ತಿತ್ವಕ್ಕೆ ಬಂದಿತು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಇದು ಮಾನವೀಯ ಸ್ವಯಂ ಸಂಘಟನೆಯಾಗಿದ್ದು ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸುಮಾರು 700 ಶಾಖೆಗಳನ್ನು ಒಳಗೊಂಡಿದೆ. ಭಾರತದ ರಾಷ್ಟ್ರಪತಿಗಳು ಇದರ ಅಧ್ಯಕ್ಷರಾಗಿದ್ದಾರೆ. ರಾಜ್ಯ ಇಲಾಖೆಗೆ ರಾಜ್ಯಪಾಲರು ಅಧ್ಯಕ್ಷರಾಗಿರುತ್ತಾರೆ. ಅಲ್ಲದೆ ಒಬ್ಬರು ಸೆಕ್ರೆಟರಿ ಜನರಲ್ ಮುಖ್ಯ ಕಾರ್ಯನಿರ್ವಾಹಕರಾಗಿರುತ್ತಾರೆ. ಈ ಸಂಸ್ಥೆಯು 19 ಸದಸ್ಯರನ್ನು ಒಳಗೊಂಡ ಆಡಳಿತ ಮಂಡಳಿಯನ್ನು ಹೊಂದಿದ್ದು, ಕಾರ್ಯಾಧ್ಯಕ್ಷ ಮತ್ತು 6 ಮಂದಿ ಸದಸ್ಯರನ್ನು ರಾಷ್ಟ್ರಪತಿಗಳು ನಾಮಕರಣ ಮಾಡಿದರೆ, ಉಳಿದ 12 ಸದಸ್ಯರನ್ನು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶ ಶಾಖೆಗಳು ಮತದಾನದ ಮೂಲಕ ಚುನಾಯಿಸುತ್ತಾರೆ. ಇದು ಯಾವುದೇ ಭೇದ ಭಾವ ಇಲ್ಲದೆ ಯುದ್ಧ ಭೂಮಿಯಲ್ಲಿ ಗಾಯಾಳುಗಳಿಗೆ, ಅನಾರೋಗ್ಯ ಪೀಡಿತರಿಗೆ ಸೇವೆ ಸಲ್ಲಿಸುತ್ತದೆ. ಈ ಸಂಸ್ಥೆಯು 7 ಮೂಲಭೂತಗಳನ್ನು ಒಳಗೊಂಡಿದೆ: ಮಾನವೀಯತೆ, ನಿಷ್ಪಕ್ಷಪಾತ, ತಾಟಸ್ಥ್ಯ, ಸ್ವಾತಂತ್ರ್ಯ, ಸ್ವಯಂ ಸೇವೆ, ಏಕತೆ ಮತ್ತು ವಿಶ್ವ ವ್ಯಾಪಕತೆ. ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.